ಮಹಿಳಾ ಮೀಸಲಾತಿ ಮಸೂದೆಗೆ 2023ರಲ್ಲಿ ಸರ್ವ ಪಕ್ಷಗಳು ಒಮ್ಮತದಿಂದ ಅನುಮೋದನೆ ನೀಡಿದ್ದರೂ ಕೇಂದ್ರ ಸರ್ಕಾರ 2024ರಲ್ಲಿ ಯಾಕೆ ಮೀಸಲಾತಿಯನ್ನು ಜಾರಿಗೊಳಿಸಲಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡೆ ಹಾಗೂ ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ಜಲಜಾ ನಾಯ್ಕ್ ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯು ಮಹಿಳೆಯರಿಗೆ ಅಡುಗೆ ಬಡಿಸುವ ಆಸೆ ಮಾತ್ರ ತೋರಿಸುತ್ತದೆ, ಆದರೆ ನಿಜವಾಗಿಯೂ ಅಡುಗೆ ಬಡಿಸುವ ಬದ್ಧತೆ ಆ ಪಕ್ಷಕ್ಕೆ ಇಲ್ಲ. ಇದರಿಂದ ಬಿಜೆಪಿಗೆ ಹೆಣ್ಣು ಮಕ್ಕಳ ಶಾಪ ತಟ್ಟಲಿದೆ ಎಂದು ಟೀಕಿಸಿದರು. ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಇಲ್ಲ. ಈ ಕಾರಣಕ್ಕೆ ಜನಗಣತಿ, ಕ್ಷೇತ್ರ ಪುನರ್ ವಿಂಗಡಣೆಯ ನೆಪ ಹೇಳುತ್ತದೆ. ಇದೊಂದು ಸೋಗಲಾಡಿತನದ ಸರ್ಕಾರವಾಗಿದೆ ಎಂದರು. ಬಿಜೆಪಿ ಸಂಸದರಿಗೆ ಮಸೂದೆಗೆ ಸೋಲಾಗಲಿದೆ ಎಂಬುದು ಮೊದಲೇ ಗೊತ್ತಿತ್ತು. ಈ ಕಾರಣಕ್ಕೆ ಅವರು ಬ್ಯಾನರ್ಗಳನ್ನು ಮೊದಲೇ ತಂದಿದ್ದರು. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸಲು ಸಜ್ಜಾಗಿಯೇ ಬಂದಿದ್ದರು ಎಂದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಅಜ್ಞಾನುಸಾರಿಗಳಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯವನ್ನು ಇದೆಲ್ಲ ನಾವೆಲ್ಲರೂ ಕೂಡ ಆಯಾ ಜಿಲ್ಲೆಗೆ ಹೋಗ್ಬಿಟ್ಟು ಹಾಕಿರ್ತಕ್ಕಂಥ ಜಾಗಕ್ಕೆ ಹೋಗ್ಬಿಟ್ಟು ಮೀಸಲಾತಿಯ ಬಗ್ಗೆ ತಾವು ವಿಚಾರವನ್ನು ಇಡಬೇಕು, ಪ್ರೆಸ್ ಮೀಟನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ತಿಳಿಸಿದರು. ನಮಗೆಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಜಿಲ್ಲಾವಾರು ಎಲ್ಲರ ಮಹಿಳೆಯರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಟ್ಟು ನಾವು ಕೂಡ ಇವತ್ತಿಲ್ಲಿ ಬಂದ್ವಿ. ಒಂದೇನೆಂದರೆ ಮೀಸಲಾತಿ ನಮಗೆ ಒಂದೊಂದು ಸಲ ಅನಿಸುತ್ತೆ, ಎಲ್ಲ ಒಂದು ಹಂತದಲ್ಲಿ ಕನಸು ಕಾಣ್ತಕ್ಕಂಥ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಹೆಣ್ಮಕ್ಳು, ದೂರದಲ್ಲಿರ್ತಕ್ಕಂಥ ಹೆಣ್ಮಕ್ಳು, ಅವಿರತವಾಗಿ ನಾವು ಕೂಡ ಈ ಬದುಕಲ್ಲಿ ಒಂದು ಇರ್ತೀವಪ್ಪ ಅಂತಕ್ಕಂಥ ಆಶಾವಾದಿಗಳಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಯಾವತ್ತೂ ಕೂಡ ಅಟಲ್ ಬಿಹಾರಿ ವಾಜಪೇಯಿಜಿಯವರಿದ್ದಾಗಲೂ ಕೂಡ ಹೆಣ್ಮಕ್ಳ ವಿಚಾರದಲ್ಲಿ ಒಂದೇನಂತಂದರೆ, ಯಾವತ್ತೂ ಲೋಕಸಭೆಯಲ್ಲೂ ಕೂಡ ನೋಡಿದ್ದೀವಿ, ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಆ ಶ್ಲೋಕವನ್ನೇ ಹೇಳ್ತಾ ಇದ್ದಾಗ ಅನ್ನಿಸ್ತಿತ್ತು ನಮಗೆ, ಒಂದಲ್ಲ ಒಂದು ದಿನ ನೀನು ಕೇವಲ ಹೆಣ್ಣಲ್ಲ, ನೀನೊಬ್ಬಳು ಆದಿಶಕ್ತಿ ಇದ್ದ ಹಾಗೆ. ತು ಏಕ್ ಮಹಿಳಾ ನೈಯೇ ಇಂದಿರಾಜಿ ತು ಏಕ್ ದುರ್ಗಿ ಹೇ ಎಂದವರು ಅಟಲ್ಜಿಯವರು. ಅವೆಲ್ಲ ಒಂದು ಸೀನ್ಗಳನ್ನು ನೋಡಿದಾಗ ನಮಗೆ ಅನ್ನಿಸ್ತಿತ್ತು, ಈ ಮೀಸಲಾತಿ ಅಂತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರದ ಕೈಗೆ ಬಂದಾಗ ಇದು 100ಕ್ಕೆ 100 ಆಗತ್ತೆ. ಯಾಕಂದರೆ ಅದರ ಅಡಿಯಲ್ಲಿ ಬಂದಿರತಕ್ಕಂಥ ಆ ಪಕ್ಷ ಬಂದಿದೆ ಅಂದಾಗ ಅದು ಆಗತ್ತೆ ಅಂತ ಹೇಳ್ಬಿಟ್ಟು ಭಾಳ ಆಸೆಯಿಂದ ಇದ್ವಿ. ಯಾವಾಗ ಈಗ ಉದಾಹರಣೆಗೆ ಈ ಮೀಸಲಾತಿ ಸರ್ಕಾರದ ವಿಚಾರದಲ್ಲಿ 2023ರಲ್ಲಿ ನಾರಿ ಶಕ್ತಿ ವಂದನಾ ಕಾಯ್ದೆ ಯಾವಾಗ ಬಂತು, ಎಲ್ಲ ಪಕ್ಷಗಳು, ಸರ್ವ ಪಕ್ಷಗಳು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತು. ಆಮೇಲೆ ಎಲ್ಲರೂ ಕೂಡ ಅದಕ್ಕೆ ಹೇಳಿದರು 24ರಲ್ಲಿ ಜಾರಿಗೆ ತಂದುಬಿಡಿ ಅಂತ ಹೇಳಿದರು. 24ರಲ್ಲಿ ಜಾರಿಗೆ ತನ್ನಿ ಅಂದಾಗ ಇರ್ತಕ್ಕಂಥ 535 ಜನಸಂಖ್ಯೆಯಲ್ಲೇ ನೀವು ಮೀಸಲಾತಿಯನ್ನು ತರಬಹುದಾಗಿತ್ತಲ್ಲ. ಯಾಕೆ ಅದಕ್ಕೂ ಇದಕ್ಕೂ ಸಂಖ್ಯೆಗಳನ್ನು ಏರಿಕೆ ಮಾಡೇ ತರಬೇಕು, ಜನಗಣತಿ ಮಾಡೇ ತರಬೇಕು, ಡಿಲಿಮಿಟೇಷನ್ ಆದಮೇಲೆ ತರಬೇಕು, ಏನು ತರಬೇಕು ಅನ್ನೋದು ಏನಿದೆ? ಯಾಕೆ ಅಂತಂದರೆ, ಯಾರೇ ಬಂದರೂ ಕೂಡ ಬಡಿಸ್ಬೇಕು, ಊಟ ಹಾಕಬೇಕು ಅಂತ ಅಂದಾಗ ಟಕ್ ಅಂತೇಳಿ ತಟ್ಟೆ ಹಾಕಿ ಊಟ ಹಾಕ್ತಾರಲ್ಲ, ಅವ್ರು ಬೇರೆ. ಮಾಡ್ತಿದ್ದೀವಿ, 1 ನಿಮಿಷ ಇರಿ, 1 ನಿಮಿಷ ಅಂತಾರಲ್ಲ, ಅವ್ರು ಬೇರೆ. ಅದಕ್ಕೂ ಹೋಲಿಸ್ತಾ ಇದ್ದೀನಿ ನಾನು ಸರ್ಕಾರವನ್ನು. ಯಾಕೆಂದರೆ ಹೆಣ್ಣು ಮಕ್ಕಳು ಇವತ್ತು ನಮಗೆ ಊಟ ಕೊಡ್ತಾ ಇದೆ ಸರ್ಕಾರ. ಯಾಕೆಂದರೆ ಅಧಿಕಾರ ಅಂತಕ್ಕಂಥದ್ದು ಅವಳ ಸುಪ್ಪತ್ತಿಗೆ, ಅದು ಅವಳ ಆಕಾಂಕ್ಷೆ, ಅದು ಆಕೆ ಬೆಳೀತಕ್ಕಂಥ ಧೈರ್ಯ, ಸ್ಥೈರ್ಯ ಪ್ರತಿಯೊಂದನ್ನು ಹೊಂದ್ಕೊಂಡು ತನ್ನ ಕುಟುಂಬಕ್ಕೆ ಒಂದು ಆಧಾರ, ತನ್ನ ಹೆಸರಿಗೆ ಆಧಾರ. ನಾನೂ ಕೂಡ ಒಬ್ಬ ಹೆಣ್ಣು ಮಗಳಾಗಿ ನಾನು ಒಂದು ಹಂತದಲ್ಲಿ ಬೆಳಿತೀನಿ ಅಂತ ಆಶಾವಾದಿಗಳಿಗೆ ಬಡಿಸ್ತೀನಿ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಕೂತ್ರೆ ವಿನಃ ಬಡಿಸ್ಲಿಲ್ಲ ಈ ಸರ್ಕಾರ. ಹಾಗಾಗಿಬಿಟ್ಟು ಹೆಣ್ಣಿನ ಒಂದು ಶಾಪ ತಟ್ಟತ್ತೆ ಇವರಿಗೆ. ಏನಾಗುತ್ತೆ ಅಂದರೆ, ಹೆಣ್ಣು ಮಕ್ಕಳಿಗೆ ಆಸೆಯನ್ನು ತೋರಿಸಬಾರ್ದು. ಎಲ್ಲೋ ಹೋಗ್ತೀರಿ ಅಲ್ಲಿ ಅರಿಶಿನ ಕುಂಕುಮ ಕೊಡ್ತೀರಿ, ಎಲ್ಲೋ ಹೋಗ್ತೀರಿ ಅಲ್ಲಿ ದೇವ್ರ ನಮಸ್ಕಾರ ಮಾಡ್ತೀರಿ, ಎಲ್ಲೋ ಹೋಗ್ತೀರಿ ದೇವತಾ ಪ್ರಾರ್ಥನೆಗಳನ್ನು ಹಾಕ್ತೀರಿ. ಸಾರ್ಥಕವಾಗತ್ತಾ ಇದು? ತೋರಿಕೆ ಯಾವತ್ತೂ ಕೂಡ ಒಳ್ಳೆಯದಲ್ಲ. ನೀವೇನೇ ಆಧ್ಯಾತ್ಮದ ರೀತಿಯಲ್ಲಿ ಬಂದರೂ ಕೂಡ ಅದನ್ನು ನೀವು ಮಾಡಿ ತೋರಿಸ್ಬೇಕು. ಅದನ್ನು ಮಾಡಿ ತೋರಿಸ್ಲಿಕ್ಕೆ ನಿಮಗಾಗಲಿಲ್ಲ. ಕೇವಲ ಜನಗಣತಿ ಮತ್ತು ಡಿಲಿಮಿಟೇಷನ್ ಅನ್ನೋದು ಒಂದು ನೆವ ಹೇಳ್ಕೊಂಡೇ ಮುಂದೆ ಹೋಗ್ತಿದ್ದೀರಲ್ಲ, ಅದ್ರ ಬದಲು ಮಾಡೋಕ್ಕಾಗ್ತಿದ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲ, ಮಾಡ್ತೀನಿ ಅಂತ ಹೇಳಿ ಈ ರೀತಿ ಮಾಡಿದ್ದು ತಪ್ಪು. ಹಾಗಾಗಿ ಇದಕ್ಕೆ ಈ ಸರ್ಕಾರಕ್ಕೆ ಬದ್ಧತೆಯೇ ಇಲ್ಲ. ಬದ್ಧತೆ ಇದ್ದಿದ್ದರೆ ಇವ್ರು ಹೀಗೆ ಮಾಡ್ತಾನೇ ಇರಲಿಲ್ಲ. ನಾನು ಕೂಡ ಅವತ್ತು ಪಾರ್ಲಿಮೆಂಟಲ್ಲಿ ಇದ್ದೆ. ನನಗೆ ಪ್ರಭಾ ಮೇಡಮ್ ಅವರು ಸಿಕ್ಕರು. ನನಗೇನೆಂದರೆ, 3 ದಿನ ಸ್ಪೆಷಲ್ ಪಾರ್ಲಿಮೆಂಟ್ ಅಂತ ಕರೆದಾಗ ನಾವೆಲ್ಲ ಆಶಾವಾದಿಗಳು. ನಮಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ, ಏನೇ ಆಗಲಿ ಮೀಸಲಾತಿ ಇವತ್ತು ಜಾರಿ ಆಗತ್ತೆ ಅಂದಾಗ ನಾವೆಲ್ಲರೂ ಇರಬೇಕು ಅಂತ ಹೇಳ್ಬಿಟ್ಟು ರಾಹುಲ್ಜಿ ಎಲ್ಲರೂ ಬರಬೇಕಾದ್ರೆ ಅಲ್ಲಿ ನಿಂತುಬಿಟ್ಟು ನಾನು ಅವರಿಗೆಲ್ಲ ವಿಶ್ ಮಾಡಿ ಬಂದೆ. ಇದ್ದೆ ಅವತ್ತು ಅಲ್ಲಿ ಪಾರ್ಲಿಮೆಂಟೇ. ನಮಗೆ ಒಂದು ನೋವು ಏನು ಅನಿಸುತ್ತೆ ಅಂದರೆ, ಯಾವ ರೀತಿಯ ಸೋಗುಗಳನ್ನು ಹಾಕ್ತಾ ಇದೆ ಸರ್ಕಾರ.
ಈ ಸರ್ಕಾರದಿಂದ ನೀವೇನು ಅಂದ್ಕೊಂಡಿದ್ದೀರಿ ಅಂದರೆ, ನಾವು ಪ್ರತಿಯೊಬ್ಬರೂ ಕೂಡ ಹೆಣ್ಮಕ್ಳು ಒಂದಾಗಿದ್ದೀವಿ ವಿನಃ ಪಕ್ಷ ಪಾರ್ಟಿ ಅನ್ನೋದು ಚುನಾವಣೆಯಲ್ಲಿ ತಾಯಂದ್ರ ಭಾವನೆಗಳೆಲ್ಲ ಒಂದೇ, ನಾವೆಲ್ಲರೂ ಒಂದೇ, ಮಹಿಳೆಯರು, ಈ ರಾಷ್ಟ್ರದ ಮಹಿಳೆಯರು ನಾವೆಲ್ಲರೂ ಒಂದೇ. ಹೋಗಿ ನೀವು ಅವತ್ತು ಕರೆದು ಬಿಟ್ರಲ್ಲ ಪಾರ್ಲಿಮೆಂಟನ್ನು, ಕರೆಯೋ ಅವಶ್ಯಕತೆ ಇತ್ತ? ಮಹಿಳಾ ಮೀಸಲಾತಿ ಅಂತ ಬಂದಾಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ಮಹಿಳಾ ಮೀಸಲಾತಿ ಪರವಾಗಿ ಅನೇಕ ಯೋಜನೆಗಳನ್ನ ಹೋರಾಟವನ್ನು ಮಾಡಿಕೊಂಡೇ ಬಂದಿರತಕ್ಕಂಥದ್ದು ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಉದಾಹರಣೆಗೆ 1993ರಲ್ಲಿ ರಾಜೀವ್ ಗಾಂಧಿಯವರು 33% ರಿಸರ್ವೇಷನ್ ತಂದರು. ಮತ್ತು 73rd ಅಮೆಂಡ್ಮೆಂಟು ಮತ್ತು 74th ಅಮೆಂಡ್ಮೆಂಟ್ ತಂದು ಅಧಿಕಾರದಲ್ಲಿ ವಿಕೇಂದ್ರೀಕರಣ ಇರಬೇಕು, ಹೆಣ್ಣು ಮಕ್ಕಳಿಗೆ ಅಧಿಕಾರ ಸಿಗಬೇಕು, ಲೋಕಲ್ ಬಾಡೀಸಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ, ಎಲ್ಲರ ನಗರ ಪಾಲಿಕೆ, ನಗರಸಭೆಗಳಲ್ಲಿ ಹೆಣ್ಮಕ್ಳಿಗೆ ಅಧಿಕಾರ ಸಿಗಬೇಕು ಅಂತೇಳಿ 1993ರಲ್ಲಿ 33% ರಿಸರ್ವೇಷನ್ ಅವ್ರು ತೊಗೊಂಬಂದಿದ್ರು. ನಂತರ ಬಂದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರ ನಾಯಕತ್ವದಲ್ಲಿ 50% ರಿಸರ್ವೇಷನ್ ತೊಗೊಂಬಂದರು. 50% ರಿಸರ್ವೇಷನ್ ತಂದಿದ್ದರಿಂದ ಇವತ್ತು ಬೆಂಗಳೂರಂಥ ದೊಡ್ಡ ಮಹಾನಗರ ಪಾಲಿಕೆಯಲ್ಲಿ 1,60,00,000 ಜನ ವಾಸ ಮಾಡುವಂಥ ಬೆಂಗಳೂರು ಮಹಾನಗರದಲ್ಲಿ ನಾವು 198ಕ್ಕೆ 102 ಜನ ಹೆಣ್ಣುಮಕ್ಕಳು ನಗರ ಪಾಲಿಕೆ ಸದಸ್ಯರಾಗಿ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಕಾಂಗ್ರೆಸ್ ಕಲ್ಪಿಸ್ಕೊಟ್ಟಿತ್ತು. ಕಾಂಗ್ರೆಸ್ ಇವತ್ತೂ ಕೂಡ ಮಹಿಳಾ ಮೀಸಲಾತಿ ಪರವಾಗಿ ಇರ್ತಕ್ಕಂಥ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ. ಇದರಲ್ಲಿ 2013ರಲ್ಲಿ ಒಂದು ಮಹಿಳಾ ಮೀಸಲಾತಿ ಮಸೂದೆಯನ್ನು ತಂದು ಅವತ್ತಿನ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿತ್ತು ಅದರ ಪ್ರಕಾರವಾಗಿ ಇವರು ಅದನ್ನೇ ಮುಂದುವರಿಸ್ಬೋದಾಗಿತ್ತು. ಆದರೆ ಕಾಟಾಚಾರಕ್ಕಾಗಿ, ಪ್ರಚಾರಕ್ಕಾಗಿ ಈ ಸೆಷನ್ನು 3 ರಾಜ್ಯದಲ್ಲಿ ಚುನಾವಣೆ ಇದೆ, ಈ ತರಾತುರಿ ಸೆಷನ್ ಏನಕ್ಕೆ ಬೇಕಾಗಿತ್ತು ಅವ್ರಿಗೆ? ಈ ತರಾತುರಿ ಸೆಷನ್ ಮಾಡಿ 3 ರಾಜ್ಯಗಳ ಚುನಾವಣೆ ಇದ್ದರೂ ಕೂಡ ಚುನಾವಣೆಗೆ ಅವ್ರಿಗೆ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಿ ಆ ಲಾಭದಾಯಕ ಒಂದಕ್ಕೋಸ್ಕರ ಈ ಒಂದು ಮೀಸಲಾತಿ ಮಸೂದೆನ ತೊಗೊಂಬಂದು ಅದರಲ್ಲಿ ಇನ್ನೂ 2 ಯೋಜನೆಗಳನ್ನ ಅದನ್ನು ಜೊತೆ ಸೇರಿಸಿದ್ದಾರೆ, ಡಿಲಿಮಿಟೇಷನ್ಸು ಮತ್ತು ಇನ್ನೊಂದು ಭೂ ಕಾಯ್ದೆನ. ಇದು ಅವಶ್ಯಕತೆ ಇತ್ತ? ಈ ತರಾತುರಿನಲ್ಲಿ ಇದು 2ನ್ನ ಸೇರಿಸಿ ಅವಶ್ಯಕತೆ ಇತ್ತ? ಅವ್ರಿಗೆ ಮಹಿಳಾ ಮೀಸಲಾತಿ ಹೆಣ್ಮಕ್ಳಿಗೆ ಕೊಡಲೇಬೇಕು ಅಂತಿದ್ದಾಗ ಅವರಿರ್ತಕ್ಕಂಥ ಎಲ್ಲೆಲ್ಲಿ ರಾಜ್ಯದಲ್ಲಿ ಚುನಾವಣೆ ಆಗಿದೆ ಅಲ್ಲೆಲ್ಲ ಕೂಡ 33% ಕೊಡ್ಬೋದಾಗಿತ್ತು. ಅವರೆಲ್ಲೂ ಕೂಡ ಕೊಟ್ಟಿಲ್ಲ. ಬರೀ ತೋರಿಕೆಗೋಸ್ಕರ ಸೆಷನ್ ಸ್ಟಾರ್ಟ್ ಆದಾಗಿಂದಲೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳಾಗಿ ಅವರೆಲ್ಲೂ ಕೂಡ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಒಬ್ಬ BJP ನಾಯಕನಾಗಿ ಅವ್ರು ಹೇಳಿಕೆಗಳು ಕೊಟ್ಟಿದ್ದಾರೆ. ನಾರಿಶಕ್ತಿ ವಂದನಾ ಇದೆ, ನಾರಿಶಕ್ತಿಗೆ ವಂದನೆ ಮಾಡ್ತಾ ಇದ್ದೀನಿ, ಮೀಸಲಾತಿ ತೊಗೊಂಬರ್ತಾ ಇದ್ದೀನಿ, ಮೀಸಲಾತಿ ತರ್ತಾ ಇದ್ದೀನಿ, ನಿಮಗೆಲ್ಲ ಶಕ್ತಿ ಕೊಡ್ತಾ ಇದ್ದೀನಿ ಅನ್ನೋದು ಮಾತನ್ನು ಪತ್ರಿಕೆಗಳ ಮೂಲಕ ಪ್ರಚಾರವನ್ನು ಪಡ್ಕೊಂಡಿದ್ರು. ಆದರೆ ಮೀಸಲಾತಿ ತರೋದಕ್ಕಿಂತ ಮುಂಚಿತವಾಗಿ ಯಾರಿದ್ದಾರೆ, ಏನು ವಿರೋಧ ಪಕ್ಷಗಳ ಏನು, ಅವರ ಅರಿವೇನು, ಇದರಲ್ಲಿ ಅವರ ಹೋರಾಟ ಏನು, ಅವರ ಏನು ಅನಿಸಿಕೆ ಏನು, ಸಜೆಷನ್, ಡಿಬೇಟಲ್ಲಿ ಯಾವ ಥರ ಪಾರ್ಟಿಸಿಪೇಟ್ ಮಾಡ್ಬೋದು, ಅವ್ರ ಭಾವನೆಗಳೇನು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ಎಲ್ಲೂ ಕೂಡ ಒಂದು ಚರ್ಚೆ ಆಗಿಲ್ಲ. ಅವರು 3 ರಾಜ್ಯಗಳ ಚುನಾವಣೆ ಎದುರಿಟ್ಕೊಂಡು ತರಾತುರಿನಲ್ಲಿ ಈ ಮೀಸಲಾತಿ ತಂದಿರತಕ್ಕಂಥ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಈ ದೇಶದಲ್ಲಿ ಮಹಿಳಾ ಮತದಾರರು, ನಾವು ನದಿನೂ ಕೂಡ ಮಹಿಳೆಗೆ ಹೋಲಿಸ್ತೇವೆ, ಈ ದೇಶವನ್ನು ಕೂಡ ಭಾರತ ಮಾತೆಗೆ ಹೋಲಿಸ್ತೇವೆ. ಮಹಿಳೆಗೆ ನಮ್ಮ ಜಲಜಾನಾಯಕ್ ಅವರು ಒಂದು ಶ್ಲೋಕವನ್ನು ಹೇಳ್ತಾ ಇದ್ರು, ಮಹಿಳೆಗೆ ಎಲ್ಲೆಲ್ಲೂ ನಾವು ಕೂಡ ದೀಪವನ್ನು ಬೆಳೆಸುವಂಥ ಸಮಯದಲ್ಲೂ ಕೂಡ ನಾವೊಂದು ಮಾತು ಹೇಳ್ತೀವಿ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪದ್ ಜ್ಯೋತಿ ನಮೋಸ್ತುತೆ ಅಂತ. ದೀಪ ಹೇಗೆ ತನ್ನನ್ನು ತಾನು ಸುಟ್ಕೊಂಡು ಇಡೀ ಜಗತ್ತಿಗೆ ಬೆಳಕನ್ನು ಕೊಡುತ್ತೋ, ಮಹಿಳೆ ಕೂಡ ತನ್ನನ್ನು ತಾನು ಜೀವವನ್ನು ತಾನು ಸವಿಸ್ಕೊಂಡು ಇಡೀ ಜಗತ್ತಿನ ಒಂದು ಶಕ್ತಿಯಾಗಿ ಬೆಳೀತಾ ಇದೆ. ಒಂದು ಪೌರ ಕಾರ್ಮಿಕರಿಂದ ಹಿಡಿದು ಇವತ್ತು ನೀವು ಲೊಕೊಮೋಟಿವ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಫ್ಲೈಟ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಹೆಣ್ಮಕ್ಳು ತನ್ನ ಛಾಪನ್ನು ಮೂಡಿಸಿದ್ದಾಳೆ.